ನಿನ್ನೆ ನಾವು ಪ್ರೆಸ್ ಮೀಟ್ ಮಾಡಿದ ಹಾಗೆ ಇಂದು ಬೆಂಗಳೂರಿನಿಂದ ಧರ್ಮಸ್ಥಳದ ಕಡೆಗೆ ಪಾದಯಾತ್ರೆಯನ್ನು ಕೈಗೊಂಡಿದ್ದೇವೆ. ಅದು ನಾನು ಹೇಳಿದಾಗೆ ನಮ್ಮ ನೆಚ್ಚಿನ ಜ್ಞಾನಿಗಳು ಕಣ್ಮಣಿಗಳು ಆದಂಥ ತನ್ವೀರ್ ಅಹ್ಮದ್ ಸರ್ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಒಳ್ಳೆಯ ಮೆಸೇಜ್ ಕೊಡಬೇಕು ಅಂಥೇಳಿ ಪಾದಯಾತ್ರೆ ಕೈಗೊಂಡಿದ್ದೇವೆ. ಇವತ್ತು ಹೊರಟು 17ನೇ ತಾರೀಕು ಧರ್ಮಸ್ಥಳ ರೀಚ್ ಆಗಿ 18ನೇ ತಾರೀಕು ಸರ್ವಧರ್ಮ ಸಮಾವೇಶದಲ್ಲಿ ಪಾಲ್ಗೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಸೊ ಅದ್ರ ಬಗ್ಗೆ ಹೆಚ್ಚು ಪಾದಯಾತ್ರೆ ಮಾಡ್ಕೊಂಡು ಶ್ರೀ ಮಂಜುನಾಥೇಶ್ವರ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಇದೆಲ್ಲದಕ್ಕೂ ಮೇನ್ ಸೂತ್ರಧಾರಿ ಮತ್ತು ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ತನ್ವೀರ್ ಅಣ್ಣ ಅವರು ನಮಗೆ ಒಂದು ಪ್ರೇರಣಾದಾಯಕ ಒಂದು ಒಳ್ಳೆ ಒಂದು ಮಾರ್ಗ ತೋರಿಸಿದ್ದಾರೆ. ಒಂದು ಒಳ್ಳೆ ಸೂಚನೆ ಜನರಿಗೆ, ಕರ್ನಾಟಕದ ಜನರಿಗೆ ಮತ್ತು ಭಾರತದ ಜನರಿಗೆ ಒಂದು ಶ್ರೀ ಕ್ಷೇತ್ರದ ಬಗ್ಗೆ ಯಾರೇ ಒಂದು ಕೆಟ್ಟದ್ದು ಒಂದು ಮಾತಾಡೋಕ್ಕಿಂತ ಮುಂಚೆ ನಾವು ಅದ್ರದ್ದು ಬಗ್ಗೆ ಒಂಚೂರು ತಿಳ್ಕೊಂಡು ನಾವೇನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತಂದ್ಬಿಟ್ಟು ಅದ್ರ ಬಗ್ಗೆ ಒಂದು ತುಂಬ ಗಂಭೀರವಾದದ್ದು ಮಾತುಗಳೇನಿದೆಯೋ ಅದ್ರದ್ದು ಒಂದು ವಿರುದ್ಧವಾಗಿ ಮತ್ತು ಪರವಾಗಿ ನಾವು ಧರ್ಮಸ್ಥಳದ ಪರವಾಗಿ ನಾವು ಇವತ್ತೇನು ಹೋರಾಟ ಮಾಡ್ಕೊಂಡು ಇಲ್ಲಿಂದ ಹೋರಾಟಕ್ಕಿಂತ ನಾವು ಈ ಲಕ್ಷದೀಪ ಕಾರ್ಯಕ್ರಮಕ್ಕೆ ನಮ್ಮ ತನ್ವೀರ್ ಅಣ್ಣನ ಅಲ್ಲಿ ಇನ್ವಿಟೇಷನ್ ಕೊಟ್ಟು ಅಲ್ಲಿ ಕರೆದಿದ್ದಾರೆ. ನಾವು ಅದೇ ಒಂದು ಉದ್ದೇಶಕವಾಗಿ ನಾವು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದೆಲ್ಲ ಯಾತ್ರೆಗೆ ನಮ್ಗೆಲ್ರಿಗೂ ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತ ವಿನಂತಿಸ್ತೇನೆ. ತಲುಪೋದಕ್ಕೆ ಒಂದು ದಿನಕ್ಕೆ 30-35 ಕಿಲೋಮೀಟರ್, 20-25 ಕಿಲೋಮೀಟರ್ ಇಲ್ಲಿಂದ ನಡ್ಕೊಂಡು ಹೋಗ್ತೀವಿ. ಚೀಫ್ ಗೆಸ್ಟ್ ಆಗಿ ನಮ್ಮ ಮುಖ್ಯ ಅತಿಥಿಯಾಗಿ ನಮ್ಮ ತನ್ವೀರ್ ಅಣ್ಣ ಇರ್ತಾರಲ್ಲಿ. ಆಗ ನಾವು ಎಲ್ಲರೂ ಅಲ್ಲೇ ಇರ್ತೀವಿ. ಇಲ್ಲಿಂದ ಸುಮಾರು ಇವಾಗ ನಾವು ಒಂದು 50-60 ಜನ ಹೊರಟಿದ್ದೀವಿ. ಹೋಗ್ತಾ ಹೋಗ್ತಾ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ನಾವು ಅಲ್ಲಿ ತಲುಪೋಷ್ಟೊತ್ತಿಗೆ ಸುಮಾರು 1-1.5 ಸಾವಿರ ಜನ ಸೇರ್ಕೊಳ್ತೀವಿ. ಇದು ಒಂದು ಮೇನ್ ಸಂದೇಶ ಏನು ಹೇಳಬೇಕು ಅಂತಂದ್ರೆ, ಈ ಕ್ಷೇತ್ರದ ಬಗ್ಗೆ ಕೆಲವೊಂದು ಅಪಪ್ರಚಾರಗಳು ಏನು ನಡೆದಿತ್ತೋ ಅದ್ರದ್ದು ಒಂದು ವಿರುದ್ಧವಾಗಿ ನಾವು ಎಲ್ಲ ಧರ್ಮ ಅಂದ್ರೆ ಅದು ಕ್ರಿಶ್ಚಿಯನ್ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಜೈನ್ ಆಗಿರ್ಬೋದು, ಸಿಖ್ರಾಗಿರ್ಬೋದು, ಸರ್ವಧರ್ಮರು ಒಂದೇ. ನಾವೆಲ್ಲರೂ ಮನುಷ್ಯರು. ಈ ಮನುಷ್ಯತ್ವನ ಉಳಿಸೋದಕ್ಕೆ ನಮ್ಮ ಪೀಠಾಧೀಶರಾದಂಥ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಏನು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ, ಅವ್ರು ಯಾವುದೇ ಇವತ್ತಿನವರೆಗೂ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವ ಧರ್ಮದ ಬಗ್ಗೆ ಏನು ನೋಡಿಲ್ಲ. ಪ್ರತಿಯೊಂದು ಅವರು ನಡೆಸ್ತಾ ಇರೋ ವಿದ್ಯಾಸಂಸ್ಥೆ ಇರ್ಬೋದು, ಆಮೇಲೆ ಇವತ್ತು ಅವ್ರು ಮಾಡಿರೋ ಒಳ್ಳೊಳ್ಳೆ ಕೆಲಸಗಳಿದೆಯಲ್ಲ ಅದು ಯಾವುದು ಧರ್ಮ ನೋಡ್ಕೊಂಡು ಮಾಡಿಲ್ಲ. ಅವರು ಒಂದು ಮಾನವೀಯತೆ ಅಂತ ನೋಡ್ಕೊಂಡು ಕೆಲಸ ಮಾಡಿದ್ದಾರೆ. ಅದಕ್ಕೆ ಒಂದು ನಮ್ಮೆಲ್ಲರದು ಯಾವತ್ತೂ ಅವ್ರಿಗೋಸ್ಕರ ಒಂದು ಸಲಾಮ್ ಇದ್ದೇ ಇರುತ್ತೆ. ಮಕ್ಕಳ ಅಭಿವೃದ್ಧಿಗೆ, ಸಣ್ಣ ಸಣ್ಣ ಮಕ್ಕಳ ಅಭಿವೃದ್ಧಿಗೆ ಎಲ್ಲದರ ಕೊಡುಗೆ ಅವ್ರ ಕೈನಲ್ಲಿದೆ. ಅವರೇ ಉತ್ಪನ್ನಗಳನ್ನ ಮಾಡಿಸಿ ಅವ್ರ ಕೈನಲ್ಲಿ ನಮ್ಮ ಸಿಟಿನಲ್ಲಿ ಏನು ನಾವು ತಿನ್ನಕ್ಕೆ ಒಳ್ಳೆ ಆರೋಗ್ಯ ಇಲ್ಲ, ಯಾವುದು ಕೆಮಿಕಲ್ ಅಲ್ಲಿ ತಿಂತಾ ಇದೀವಿ, ಅದಕ್ಕೆಲ್ಲ ಅವರು ನಮಗೆ ಬಹಳನೇ ಸಹಕಾರ ಕೊಟ್ಟು ನಮ್ಮನ್ನೆಲ್ಲ ಆದರ್ಶವಾಗಿ ಕರ್ಕೊಂಡ್ಬಂದಿದ್ದಾರೆ. ಅದರಲ್ಲಿ ಯಾವುದೇ ಈ ಮಗು ಹಿಂದೂ ಕ್ರಿಶ್ಚಿಯನ್ ಅಂತ ಬೆಳೆಸಿಲ್ಲ, ಎಲ್ಲಾನು ಜಾತಿ ಇಲ್ಲದೆ ನಮ್ಮನ್ನೆಲ್ಲ ಮುಂದೆ ಕರ್ಕೊಂಡ್ಬಂದಿದ್ದಾರೆ. ಇವತ್ತು ಯಾವುದೋ ಒಂದು ಯಾರೋ ಒಬ್ಬರು ಅಪಪ್ರಚಾರ ಮಾಡಿದಕ್ಕೆ ಅದು ಮಲಿನ ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ಏನಿದ್ರು ಕೂಡ ನಮ್ಮೆಲ್ಲರ ನಡಿಗೆ, ನಮ್ಮೆಲ್ಲರ ಸಹಕಾರ. ತನ್ವೀರ್ ಅಣ್ಣ 35 ವರ್ಷಗಳಿಂದ ನಾನು ಬಲ್ಲೆ. ಅವರು ನಮಗೆ ಯಾವುದೇ ಭೇದ ಭಾವ ಇಲ್ಲದೆ ನಾವೆಲ್ಲ ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಬೆಳೆದಂಥವ್ರು, ಒಂದೇ ಬ್ಯಾಟಲ್ಲಿ ಆಟ ಆಡಿದಂಥವ್ರು. ಹಾಗಾಗಿ ಇವತ್ತು ಕೂಡ ಅವರ ಸಹಕಾರ ಇರಲಿ, ನಮ್ದೆಲ್ಲ ಇರಲಿ. ಜಾತಿ ಮತ ಯಾವತ್ತೂ ಸ್ನೇಹಿತರಿಗಾಗಲಿ, ನಿಮಗಾಗಲಿ ನಮಗಾಗಲಿ ಇರೋದಿಲ್ಲ. ಮಾಡಿರೋದು ಎಲ್ಲೋ ಒಂದು ಕಡೆ ಬೇರೆಯವರು ಅವ್ರವ್ರ ಸ್ವಾರ್ಥಕ್ಕೆ ಮಾಡಿದ್ದಾರೆ ಅಷ್ಟೇನೆ. ಇದು ತೊಲಗಿಸಲಿಕ್ಕೆ ಭಾರತಕ್ಕೆ, ಪ್ರಪಂಚಕ್ಕೆ ಒಂದು ಮೆಸೇಜು, ನಾವೆಲ್ಲರೂ ಒಂದೇ ಅನ್ನೋದಕ್ಕೆ ಸಂದೇಶ ಕೊಡೋದಕ್ಕೆ ನಾವು ಹೊರಟಿದ್ದೀವಿ ಇಲ್ಲಿಂದ. ವೀರೇಂದ್ರ ಹೆಗ್ಗಡೆ ಅಂತವರು ಲಕ್ಷ ದೀಪೋತ್ಸವ ಅದು 17ನೇ ತಾರೀಕು ಸೋಮವಾರ ಬೀಳುತ್ತೆ. 18ನೇ ತಾರೀಕು ಫಂಕ್ಷನ್ ಇದೆ ಅಲ್ಲಿ. ಆ ಫಂಕ್ಷನ್ಗೆ ಮುಖ್ಯ ಅತಿಥಿಯಾಗಿ ಒಬ್ಬ ಮುಸಲ್ಮಾನರನ್ನ ಹಾಕೊಂಡಿದ್ದಾರೆ ಅಂತಂದರೆ, ಅದು ತನ್ವೀರ್ ಅಹ್ಮದ್ ಅವ್ರನ್ನ ಹಾಕೊಂಡಿದ್ದಾರೆ ಅಂದರೆ ಅವ್ರ ವ್ಯಕ್ತಿತ್ವ, ಅವ್ರ ಹಿನ್ನೆಲೆ ಬಗ್ಗೆ ನಾವು ತುಂಬ ತಿಳ್ಕೊಬೇಕು. ಆದರೆ ನಾನು ಅವ್ರನ್ನ ಹೊಗಳಕ್ಕೆ ಈ ಮಾತು ಹೇಳ್ತಾ ಇಲ್ಲ. ನಮಗೆ ಈಗ ನಾನು ಹಿಂದೂ, ನನಗೆ ರಾಮಾಯಣ ಮಹಾಭಾರತ ಅದ್ರ ಬಗ್ಗೆ ಈಗ ಸಂಸ್ಕೃತದ ಶ್ಲೋಕಗಳ ಬಗ್ಗೆನೂ ಅಷ್ಟೊಂದು ನಮಗೆ ನಾಲೆಡ್ಜ್ ಇರಲ್ಲ. ಆದರೆ ಆ ಯಪ್ಪ ಮಾತಾಡೋದು, ಆ ಯಪ್ಪ ತಿಳ್ಕೊಂಡಿರೋದು ಇದೆಯಲ್ಲ, ಆ ಜ್ಞಾನಕ್ಕೋಸ್ಕರನೇ ಅವರು ಅಲ್ಲಿ ಕರ್ಸ್ಕೊಂಡಿರೋದು. ಆಮೇಲೆ ಮಂಜುನಾಥನೇ ಕರೆ ಕೊಟ್ಟು ತನ್ವೀರ್ ಅಹ್ಮದ್ ಅವ್ರನ್ನ ಕರ್ಸ್ಕೊಂತ ಇರೋದೇ ಹೊರತು ಯಾರೋ ಒಬ್ಬ ವ್ಯಕ್ತಿ ಕರೆಸಿ ಇನ್ಫ್ಲೂಯೆನ್ಸ್ ಆಗಿ ಇನ್ನೊಂದಾಗಿ ಅಥವಾ ತನ್ವೀರ್ ಅಹ್ಮದ್ನ ಅವರು ಮುಖ್ಯ ಅತಿಥಿಯಾಗಿ ಏನಕ್ಕೆ ಹಾಕೊಂಡಿದ್ದಾರೆ ಅನ್ನೋದು ಮುಖ್ಯ. ನಾವು ಮದ್ದೂರಿಂದ ಬಂದಿದ್ದೀವಿ. ನಾವು ಅನ್ಯ ಧರ್ಮದವ್ರು ಆಗಿದ್ರು, ನಾವು ತೊಂದರೆಯಲ್ಲಿದ್ದಾಗ ನಮಗೆ ಅಂದರೆ ಮುಸಲ್ಮಾನಾಗಿ ಅವರು ಹಿಂದೂಗಳಿಗೆ ತುಂಬ ಸಹಾಯ ಮಾಡಿದ್ದಾರೆ. ಕನ್ನಡ ಮನಸ್ಸಿಗೆ ನಮಸ್ಕಾರ. ಭಾರತದ ಭಾವೈಕ್ಯತೆ ಉಳ್ಳವರ ಮನಸ್ಸಿಗೆ ನನ್ನ ನಮಸ್ಕಾರ.
ಏನೋ ದೊಡ್ಡ ಸಾಧನೆ ಮಾಡಕ್ಕೆ ನಾವು ಹೋಗ್ತಾ ಇಲ್ಲ. ಅದೇ ಒಂದು ಭಾರತ ಅಂದರೆ ಪ್ರೀತಿ, ಭಾರತ ಅಂದರೆ ಪ್ರೇಮ, ಭಾರತ ಎಂದರೆ ತ್ಯಾಗ, ಭಾರತ ಅಂದರೆ ಅನುರಾಗ, ಭಾರತ ಎಂದರೆ ಸರ್ವಧರ್ಮದ ಶಾಂತಿಯ ತೋಟ. ನಮ್ಮ ಕಡೆಯಿಂದ ಈಗ ನನ್ನ ವೆಂಕಟೇಶ್ ಅಣ್ಣ, ನಮ್ಮ ತಿಮ್ಮಯ್ಯ ಕೊಂಡವಾಡಿಯವರು, ಸಾಗರ್ ಅವರು ಹೇಳ್ದಂಗೆ ನಾವಿಲ್ಲ ಈ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದು. ಆ ಮಂಜುನಾಥನೇ ಸ್ವಯಂವಾಗಿ ನಮ್ಮನ್ನು ಕರ್ಕೊಂಡಿದ್ದಾರೆ. ನಿಂತ್ಕೊಂಡ್ರೆ ಅವ್ರ ವಿರುದ್ಧವಾಗಿ ನಿಂತ್ಕೊಳ್ಳೋಕ್ಕೆ ನಮ್ದು ಒಂದು ಸೈನ್ಯ ಇದೆ. ಇದು ಧರ್ಮ ಸೈನಿಗಳು, ಇವರೆಲ್ಲರೂ ಯಾವತ್ತೂ ನಿಂತ್ಕೊಳ್ತಾರೆ. ಆ ಮಂಜುನಾಥ ಎಲ್ಲರಿಗೂ ಒಳ್ಳೇದು ಮಾಡಲಿ, ಆ ಅಲ್ಲ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ಮುಸಲ್ಮಾನ, ಪ್ರತಿದಿನ 5 ಸರಿ ನಮಾಜ್ ಮಾಡೋನು. ನೆನ್ನೆ ನಾನು ಹೇಳಿದೆ, ಕುರಾನಲ್ಲಿ ಒಂದು ಆಯತ್ ಇದೆ, ಕುಲ್ ಜಾ ಹಕ್ ವ ಜಹಕ್ ಅಲ್ ಬಾತಿಲ್ ಇನ್ನಲ್ಲ ಬಾತಿಲ ಕಾನ ಜೌಫ. ಸತ್ಯ ಗೆಲ್ಲುತ್ತೆ, ಸುಳ್ಳು ಸೋಲುತ್ತೆ. ಸುಳ್ಳು ಹುಟ್ಟಿರೋದೇ ಸೋಲಕ್ಕೋಸ್ಕರ. ಈ ಸುಳ್ಳಿನ ಅಪಪ್ರಚಾರಕ್ಕೆ, ಸೋಲಿಸಕ್ಕೆ ಅವರು ಮಾಡ್ತಿರೋ ಒಂದು ದೊಡ್ಡ ಕಾರ್ಯಕ್ಕೆ. ಆ್ಯಂಡ್ ಎರಡನೇದು, ಲಕ್ಷ ದೀಪೋತ್ಸವ ಅಷ್ಟು ದೊಡ್ಡ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಹಳೆ ಕಾಲದಲ್ಲಿ ನಾನಾ ಜ್ಞಾನಿಗಳು ಹೋಗಿದ್ರು. ನಾನು ಅರ್ಹನಿಲ್ಲ, ನನಗೆ ಹತ್ರ ಯೋಗ್ಯತೆ ಇಲ್ಲ, ಆದರೂ ಆ ಮಂಜುನಾಥ ಕರ್ಕೊಂಡಿದ್ದಾನೆ. ಅಲ್ಲಿ ಹೋಗ್ಬಿಟ್ಟು ಕರ್ನಾಟಕದ ಸಂದೇಶ, ದಾಸರ ಸಂದೇಶ, ಬಸವಣ್ಣವರ ಸಂದೇಶ, ಪೀರ್ ಫಕೀರ್ ಕೊಟ್ಟಿರುವ ಸಂದೇಶ, ಪ್ರೇಮದ ಸಂದೇಶ, ತ್ಯಾಗದ ಸಂದೇಶ ಅಲ್ಲಿ ಕೊಡೋಕ್ಕೆ ಮಾತ್ರ ಹೋಗ್ತಾ ಇದ್ದೀವಿ. ನಮ್ಮೆಲ್ಲರ ಸಹಕಾರ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾವು ಈಗ 3 ನಿಮಿಷದಲ್ಲಿ ಪ್ರಾರಂಭ ಮಾಡ್ತೀವಿ. ನಮ್ಮದು ನಮ್ಮಿಂದ ಏನಾದರೂ ತಪ್ಪು ನಡೆದ್ರೆ ರಸ್ತೆಯಲ್ಲಿ, ಜಾಗದಲ್ಲಿ ಎಲ್ಲರ ಕ್ಷಮೆ ಇರಲಿ. ಆ್ಯಂಡ್ ನಾವು ಪುಡ್ದಾದಂಥ ಒಂದು ಸೈನ್ಯ, ನಾವು ಮನುಷ್ಯರು, ನಮ್ಮಿಂದ ತಪ್ಪು ಆಗೋದು ಸಹಜ. ತಪ್ಪೇನಾದರೂ ಮಾಡಿದ್ರೆ ದಯವಿಟ್ಟು ನಮ್ಮ ಮನಸ್ಸಲ್ಲಿರುವ ಒಂದು ಸಂದೇಶ ಇಸ್ ಮೋರ್ ಇಂಪಾರ್ಟೆಂಟ್. ಅದೇನಿಲ್ಲ, ಪ್ರೀತಿ ಕೊಡಬೇಕು, ತ್ಯಾಗ ಕೊಡಬೇಕು, ಭಾರತದ ಒಂದು ಸಂದೇಶ ಎಲ್ಲರೂ ತಲುಪಿಸಲಿ ಅಂತ ಹೇಳುತ್ತಾ ಸರ್ವರಿಗೂ ನಮಸ್ಕಾರ. ನಾನು ಇಲ್ಲಿಂದ ನೆಲಮಂಗಲದವರೆಗೂ ನಾನು ಏನು ಮಾತಾಡಲ್ಲ, ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ನಿಮಗೆ ತಿರ್ಗಾ ಹಾಸನಲ್ಲಿ ಸೇರೋಣ. ಹಾಸನಕ್ಕೆ ನಾವು ಯಾವಾಗ ಸೇರ್ತೀವಿ ಅಂತ ನಿಮ್ಗೆ ಹೇಳಿರ್ತೀವಿ. ನಾವು 4 ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ. ಒಂದು ಇವತ್ತು ಮಾಡಿದ್ದೀವಿ, ನಿನ್ನೆ ಮಾಡಿದ್ವಿ, ಒಂದು ಹಾಸನದಲ್ಲಿ ಮಾಡ್ತೀವಿ, ತಿರ್ಗಾ ನಾವು ಒಂದು ಮೂಡಿಗೆರೆಯಲ್ಲಿ ಮಾಡ್ತೀವಿ. ಮೂಡಿಗೆರೆ ಆದ ನಂತರ ಧರ್ಮಸ್ಥಳದಲ್ಲಿ ಮಾಡ್ತೀವಿ. ಆ್ಯಂಡ್ ನಮ್ಮ ತಿಮ್ಮಯ್ಯ ಕೊಂಡವಾಡಿ ಅವರು, ಇವರ ನೇತೃತ್ವದಲ್ಲಿ ನಡೀತಾ ಇರೋದು ಇದು. ಈ ತಂಡಕ್ಕೆ ರೂವಾರಿಗಳು ಇಬ್ಬರು, ನಮ್ಮ ರಾಕೇಶ್ ಜೈನ್ ಇವರು ಮತ್ತು ತಿಮ್ಮಯ್ಯ ಕೊಂಡವಾಡಿ. ನಿಮ್ಗೆ ಏನಾದರೂ ಪ್ರಶ್ನೆ ಇದ್ದರೆ, ಏನಾದರೂ ಇನ್ಫಾರ್ಮೇಷನ್ ತೊಗೊಳ್ಬೇಕಂತ ಹೇಳಿದರೆ ನಮ್ಮ ದೇವಿ ಪ್ರಸಾದ್ ಅವರಿದ್ದಾರೆ, ಮತ್ತು ತಿಮ್ಮಯ್ಯ ಕೊಂಡವಾಡಿ ಅವರಿದ್ದಾರೆ, ನಮ್ಮ ರಾಕೇಶ್ ಜೈನ್ ಅವರಿದ್ದಾರೆ. ನಮಸ್ಕಾರ. ಈಗ ನಮಗೆ ನೀವು ಪರ್ಮಿಷನ್ ಕೊಡಬೇಕು ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ.